ಸ್ನೇಹಿತರೆ, ಇವತ್ತು ನಾವು ಅರಸೀಕೆರೆ ತಾಲೂಕು ಹರಳಕಟ್ಟ ಗ್ರಾಮದಲ್ಲಿದ್ದೀವಿ. ಇದು DM ಕುರ್ಕೆ ಗ್ರಾಮ ಪಂಚಾಯತಿಗೆ ಸೇರೋ ಅಂತ ಒಂದು ಗ್ರಾಮ. ಇವತ್ತು ಏನು ರಾಜ್ಯ ಸರ್ಕಾರ ಕಳೆದ 4 ತಿಂಗಳಿಂದ ಒಂದು KPS ಮ್ಯಾಗ್ನೆಟ್ ಅಂತ ಒಂದು ಹೊಸ ಯೋಜನೆನ ಇಂಪ್ಲಿಮೆಂಟ್ ಮಾಡ್ತಾ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಸ್ಕೂಲ್ಗಳನ್ನ ಇವತ್ತು ಮುಚ್ಚೋದಕ್ಕೆ ಹೊರಟಿದೆ. ಈ ಯೋಜನೆನ ವಿರೋಧಿಸಿ ಇವತ್ತು ಹರಳಕಟ್ಟ ಗ್ರಾಮದಲ್ಲಿ ಪೋಷಕರು ವಿದ್ಯಾರ್ಥಿಗಳು ಸೇರಿ AIDSO ನೇತೃತ್ವದಲ್ಲಿ ಇವತ್ತು ಹೋರಾಟನ ಒಂದು ಸಾಂಕೇತಿಕ ಪ್ರತಿಭಟನೆನ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಗೆಲ್ರಿಗೂ ಗೊತ್ತು, ಇವತ್ತು ಎಷ್ಟೊಂದು ಹಳ್ಳಿಲಿ ಓದ್ತಿರೋ ಮಕ್ಕಳು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಿ ಓದೋದು ಅಷ್ಟು ಸುಲಭ ಇಲ್ಲ. ಈ ಶಾಲೆಯಲ್ಲೂ ಒಂದಲ್ಲ ಎರಡಲ್ಲ 72 ಮಕ್ಕಳು ಇವತ್ತು ಓದ್ತಿದ್ದಾರೆ. ಇಲ್ಲಿ ಎಲ್ಲ ಬಹುತೇಕ ಮಕ್ಕಳು ಯಾರು ಬರ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು. ಇಲ್ಲಿ ಯಾರೂ ಏನು ದುಡ್ಡು ಕೊಟ್ಟು ಇನ್ನೊಂದು ಶಾಲೆಗೆ ವ್ಯಾನ್ಗಾಗ್ಲಿ ಬಸ್ಗಾಗ್ಲಿ ಕಳಿಸೋ ಅಂತ ಏನೋ ಎಬಿಲಿಟಿ ಇಲ್ಲ. ಈ ಒಂದು ಕಾರಣದಿಂದ ಇವತ್ತು ಸರ್ಕಾರಿ ಶಾಲೆಗಳು ಗ್ರಾಮೀಣ ಮಟ್ಟದಲ್ಲಿ ಉಳಿಬೇಕಂತ ಹೇಳಿ ಇವತ್ತು ಎಲ್ಲ ಪೋಷಕರು, ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಸಮಿತಿ ಮಾಡೋ ಮುಖಾಂತರ ಇವತ್ತು ಹೋರಾಟನ ಮುಂದುವರಿಸ್ತಾ ರಾಜ್ಯ ಮಟ್ಟದ ಸಮಾವೇಶ ಏನು ನಡೀತಿದೆ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಏಪ್ರಿಲ್ 10ನೇ ತಾರೀಕು, ಆ ಹೋರಾಟಕ್ಕೆ ನಾವು ನಮ್ಮ ಹಳ್ಳಿಯಿಂದ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲರೂ ತಯಾರಾಗ್ತೀವಿ ಬರೋದಕ್ಕೆ ಅಂತ ಹೇಳ್ತಾ ಈ ಹೋರಾಟನ ಮಾಡ್ತಾ ಇದ್ದೀವಿ.